ಬ್ಯೂಟಿಫುಲ್ ಆಗಿರುವಂಥದ್ದು ಏನಂದರೆ ಇಲ್ಲಿ ಟೈಲರಿಂಗ್ ಮಿಷಿನ್ ಮಾಡ್ತಾ ವಾಟರ್ ಬರುತ್ತೆ ಹ್ಯಾಂಡ್ ವಾಶ್ ಟೇಸ್ಟು ಸಕ್ಕತ್ತಾಗಿದೆ ಮನೆಯಲ್ಲಿ ಮಾಡ್ದಂಗಿದೆ ನಮ್ಮ ಆಪೋಸಿಟ್ ವ್ಯೂ ನಿಮ್ಗೆ ಕಾಣ್ತಿಲ್ಲ. ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ಇನ್ನೊಬ್ಬರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಹಾಯ್ ಮಾಡಿ ನಮ್ಮ ಆಡಿಯನ್ಸ್ಗೆ. ಓಕೆ, ಆ್ಯಂಡ್ ಹೇಗೆ ಅನಿಸ್ತಾ ಇದೆ ನನ್ನ ವ್ಲಾಗ್ ಎಲ್ಲ? ಸೂಪರ್ ಆಗಿ ಬರ್ತಿದೆ. ಆಕ್ಚುಲಿ ವಾಯ್ಸ್ ಚೆನ್ನಾಗಿದೆ, ನಂಗೆ ವಾಯ್ಸ್ ತುಂಬಾ ಇಷ್ಟ ಆಯ್ತು. ಮೊದಲು ಸ್ವಲ್ಪ ಸ್ಟಾರ್ಟಿಂಗ್ ಸ್ಲೋ ಆಗಿ ಕೇಳಿಸ್ತಿತ್ತು, ಈಗ ಮೈಕ್ ಯೂಸ್ ಮಾಡ್ತಿದ್ದೀರಲ್ಲ ಕ್ಲಿಯರ್ ಅನ್ಸಕ್ ಚೆನ್ನಾಗಿದೆ. ಓಕೆ, ಈ ನನ್ನ ವಾಯ್ಸ್ಗೆ ನಾನು ಕ್ರೆಡಿಟ್ ನಮ್ಮ ಅಪ್ಪ ಅಮ್ಮನ್ ಕೊಡ್ತೀನಿ. ಯಾಕೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಕೇಳಿದ ತಕ್ಷಣ ನಂಗೆ ಏನು ಕೊಡ್ತಾ ಇರ್ಲಿಲ್ಲ. ಅವಾಗ ಕಿರ್ಚಾಡಿ ಕೂಗಾಡಿ ವಾಯ್ಸ್ ತುಂಬಾ ಮೆಚ್ಯೂರ್ಡ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನನ್ನ ವಾಯ್ಸ್ ಹೀಗಿದೆ. ಅದು ಇವತ್ತು ನನಗೆ ಈ ತರ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಪೇರೆಂಟ್ಸ್ಗೆ. ಅಂದಾಗೆ ಇವತ್ತಿನ ನನ್ನ ಬ್ಲಾಗ್ ಬಂದು ಒಂದು ಕ್ಯಾಫೆಗೆ ಹೋಗ್ತಾ ಇದೀವಿ, ಎಸ್ಥೆಟಿಕ್ ಕ್ಯಾಫೆ ಕನಕಪುರ ಹತ್ರ. ನಾನು ಈಗಲೇ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ ಆಂಬಿಯನ್ಸು ಮತ್ತೆ ಫುಡ್ ಎಲ್ಲ ನೋಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದು ವರ್ತ್ ಅನ್ಸಿದ್ರೆ ಫೈನಲ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಸೊ ಆನ್ ದಿ ವೇ ಇದೀವಿ. ಆಲ್ಮೋಸ್ಟ್ ಇನ್ನೊಂದು 30 ಮಿನಿಟ್ಸ್ ಇದೆಯಾ? ಇನ್ನೊಂದು 30 ಮಿನಿಟ್ಸ್ ರೀಚ್ ಆಗ್ಬಿಡ್ತೀವಿ. ರೀಚ್ ಆದ್ಮೇಲೆ ತೋರಿಸ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ. ಇನ್ನೇನು ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೇಕಿತ್ತು. ಅರೌಂಡ್ 30 ಮಿನಿಟ್ಸ್ ಹಳ್ಳಿಗಳ ಮೇಲೆ ಹೋಗ್ತಿದ್ವಿ. ತುಂಬಾನೇ ಚೆನ್ನಾಗಿತ್ತು ವಾತಾವರಣ. ಸುತ್ತಮುತ್ತ ನೋಡ್ತಿದ್ದಾಗಲೇ ಅನ್ಕೊಂಡ್ವಿ ಇಂಥ ಒಂದು ಲೊಕೇಶನ್ ಅಲ್ಲಿ ಇದೆ ಅಂತಂದ್ರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಜಾಗ ಅಂತ. ಯಾಕೆಂದ್ರೆ ಆಲ್ಮೋಸ್ಟ್ ತುಂಬಾ ರೆಸಾರ್ಟ್ಸ್ ಅದು ಇದು ಎಲ್ಲ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ಒಳಗ್ ಹೋಗ್ತಿದ್ವಿ. ಅದು ಹತ್ತತ್ರ ಫಾರೆಸ್ಟ್ ಏರಿಯಾ ಹತ್ರ ಬರುತ್ತೆ, ನಾಟ್ ಫಾರೆಸ್ಟ್, ಹತ್ತತ್ರ ಬರುತ್ತೆ ಅಷ್ಟೇ. ಯಾರಾದ್ರೂ ಬರಂಗಿದ್ರೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರೋದು ಬೆಸ್ಟ್ ಅಂತ ನನಗ್ ಅನ್ಸುತ್ತೆ. ಅಂಡ್ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿ ಆರ್ ಫೈನಲಿ ನಾವ್ ಅನ್ಕೊಂಡಿರೋ ಜಾಗಕ್ಕೆ ಬಂದಿದೀವಿ. ಯೂಶಲ್ ಆಗಿ ಕ್ಯಾಫೆಸ್ಗೆ ಹೋಗೋದು ಬ್ಯಾಂಗ್ಳೂರಲ್ಲಿ ವೆರಿ ಕಾಮನ್. ಬಟ್ ನಾವು ಬಂದಿರೋದು ಇವತ್ತು ಯಾವ್ದಿದು ಕೊಂಬಕಲ್ ಕ್ಯಾಫೆ. ಸೊ ನಾವು ಏಸ್ಥೆಟಿಕ್ ಆಗಿರ್ಬೇಕು, ಏನು ಇಲ್ಲಿ ಮುದ್ದೆ ಊಟ ಸಿಗುತ್ತೆ ಅಂತ ನೋಡಿದೀವಿ. ಮತ್ತೆ ಒಳಗಡೆ ಎನ್ವೈರನ್ಮೆಂಟ್ ಎಲ್ಲ ಕಂಪ್ಲೀಟ್ ಹಳ್ಳಿ ಥೀಮ್ ಅಲ್ಲಿ ಇರುತ್ತೆ ಅಂತ ನೋಡಿದೀವಿ. ಸೊ ಹಾಗಾಗಿ ಹೊಸದಾಗಿ ಏನಾದ್ರೂ ನೋಡ್ಸೋಣ, ಹೊಸದಾಗಿ ಏನಾದ್ರೂ ನನ್ನ ಬ್ಲಾಗ್ ಅಲ್ಲಿ ತರೋಣ ಅಂತ ಹೇಳಿ ಇವತ್ತು ನಾನು ಈ ಔಟ್ಫಿಟ್ ಅಲ್ಲಿ ಈ ಕ್ಯಾಫೆಗೆ ಬಂದಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಓ ವಾವ್, ಎಂಟರ್ ಆಗ್ತಾನೆ ಕಾಲಭೈರವ ಇದ್ದಾನೆ. ಅಂಡ್ ವಾವ್, ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಬಸವಣ್ಣ ಇದೆ. ಓ ಮೈ ಗಾಡ್, ವಾವ್, ಸಖತ್ತಾಗಿದೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಇತ್ತು. ಬಟ್ ಫಸ್ಟ್ ನಾವು ಟೇಬಲ್ ರಿಸರ್ವ್ ಮಾಡಿದ್ವಿ, ಹಾಗಾಗಿ ಅದ್ರದ್ದು ಅಪ್ಡೇಟ್ ಕೇಳ್ತಿದ್ವಿ. ಈಗ ನೀವು ನೋಡ್ತಿದ್ದೀರಲ್ಲ, ಅದು ಬಂದು ಕಚೇರಿ ಅಂದ್ರೆ ಆಫೀಸ್. ನಾವು ಇಲ್ಲಿ ಟೇಬಲ್ ರಿಸರ್ವ್ ಮಾಡ್ಕೊಂಡಿದ್ದು ಕಾರ್ನರ್ ಸೀಟ್. ಬಿಕಾಸ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಪ್ಲಾನ್ ಆಗಿದ್ರಿಂದ ನಮ್ಗೆ ಕಾರ್ನರ್ ಸೀಟ್ ಸಿಕ್ಕಿತ್ತು. ಇಲ್ಲಿ ಏನಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ವರಾಂಡಾದಲ್ಲಿ ಕೂತ್ಕೊಂಡು ತಿನ್ಬೋದು ಆತರ ಎಲ್ಲ ಇದೆ. ಬಟ್ ನಮ್ಗೆ ಅದ್ ಸಿಗ್ಲಿಲ್ಲ. ಹಾಗಾಗಿ ಯಾವ್ದು ಸಿಕ್ತೋ ನಾವು ಅದನ್ನೇ ರಿಸರ್ವ್ ಮಾಡ್ಕೊಂಡಿದ್ವಿ. ಅಂಡ್ ಇಲ್ಲಿನ ಮೆನ್ಯೂ ಈ ತರ ಇದೆ. ಎಲ್ಲಾನು ಸೌತ್ ಇಂಡಿಯನ್ ಫುಡ್, ಮಜ್ಜಿಗೆ, ಕೋಡು ಬಳೆ ಅಂತೆ, ಸಾಬುದಾನ ವಡ, ಬಾಳೆಕಾಯಿ ಬಜ್ಜಿ, ಈ ತರ ಇದೆ. ಸೊ ನೋಡೋಣ ನಮ್ಗೆ ಏನ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ. ಇದೊಂದೇ ಬಂದಿರೋದು. ಟೇಸ್ಟ್ ಮಾಡೋಣ. ಏನಿದು? ಸಾಬುದಾನ ಅಲ್ಲ, ಅವಲಕ್ಕಿ ಆಂಬೂಡೆ. ಓ ಸಾರಿ. ಚೆನ್ನಾಗಿದೆ. ಸಬ್ಬಕ್ಕಿ ಎಲ್ಲ ಹಾಕಿ ಚೆನ್ನಾಗಿದೆ. ಫ್ರೈಡ್ ಅಲ್ಲಿ ಆರ್ಡರ್ ಮಾಡಿದ್ದು ಸಾಬುದಾನ ಅಲ್ಲ, ಅವಲಕ್ಕಿ ಆಂಬೂಡೆ. ಚೆನ್ನಾಗಿದೆ, ಟೇಸ್ಟು ಸಕ್ಕತ್ತಾಗಿದೆ. ಮನೆಯಲ್ಲಿ ಮಾಡ್ದಂಗಿದೆ. ಆಪೋಸಿಟ್ ವ್ಯೂ ನಿಮ್ಗೆ ಕಾಣ್ತಿಲ್ಲ, ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಲ್ವಾ? ಎಷ್ಟು ಗ್ರೀನರಿ, ಆ ಫ್ಲೂಟ್ ಮ್ಯೂಸಿಕ್. ನಾವಂತೂ ಫುಡ್ನ ಎಂಜಾಯ್ ಮಾಡ್ತಾ ಇದೀವಿ. ಫುಡ್ ಅಂತೂ ಸಕ್ಕತ್ತಾಗಿದೆ.
ಇನ್ನೂ ಆರ್ಡರ್ ಮಾಡಿದ್ದೀವಿ, ಬರಬೇಕು. ಅವಲಕ್ಕಿ ಇಷ್ಟ ಇಲ್ದಿರೋರು ಈ ಥರ ಟ್ರೈ ಮಾಡ್ಬೋದು. ಫ್ರೈಡ್ ಆ್ಯಕ್ಚುಲಿ ನಮ್ಮ ಮಮ್ಮಿ ಯಾವಾಗ ಮಾಡಿದ್ರು ಅವಲಕ್ಕಿ ವಡೆ ಅಂತ ಹೇಳ್ಬಿಟ್ಟು ಮೋರ್ ಆರ್ ಲೆಸ್ ಸೇಮ್ ಟೇಸ್ಟು. ಚೆನ್ನಾಗಿದೆ. ಈಗ ಸಬ್ಬಕ್ಕಿ ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಅನಿಸ್ತದೆ. ಚಟ್ನಿ ಚೆನ್ನಾಗಿದೆ. ಕಡಲೆಬೇಳೆ ವಡೆ ಮಾಡೋ ಬದಲು ಕಡಲೆಬೇಳೆ ಸ್ಕಿಪ್ ಮಾಡಿ ಅವಲಕ್ಕಿ ಅವಲಕ್ಕಿ ಮಾಡಿ ಚೆನ್ನಾಗಿದೆ. ನೀವು ಈ ಪ್ಲೇಸಿಗೆ ಬಂದಿದ್ದೀರಾ ಅಂದ್ಬಿಟ್ಟು ರೆಕಾರ್ಡಿಂಗು ವೆದರ್ನು ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಹೌದು. ಅಕ್ಕಿ ರೊಟ್ಟಿ ಊಟ ಬಂದಿದೆ. ಸೊ ಅಕ್ಕಿ ರೊಟ್ಟಿ ಸ್ಟಾರ್ಟರ್ಸ್ಗೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಆಂಬುಡಿ ತಿಂದು ಈಗ ಮೈನ್ ಕೋರ್ಸ್ ರೊಟ್ಟಿ ತಿಂತಾ ಇದ್ದೀವಿ. ರೊಟ್ಟಿ ಹೇಗಿದೆ ಹೇಳು ಉಷಾ? ನನಗಂತೂ ಅವಲಕ್ಕಿ ಆಂಬುಡಿ ಇಷ್ಟ ಆಯಿತು. ಅಕ್ಕಿ ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಕೊಟ್ಟಿದ್ದಾಳೆ. ಚೆನ್ನಾಗಿದೆ. ಅಪ್ರೂವ್ಡ್. ಅಕ್ಕಿ ರೊಟ್ಟಿ ಚಟ್ನಿ ಸೇಮ್ ಮನೇಲಿ ಊಟ ಮಾಡ್ದಂಗೆ ಇದೆ. ಯಾವುದೋ ಫ್ಯಾನ್ಸಿ ಕ್ಯಾಫೇಸ್ಗಿಂತ ಸಖತ್ತಾಗಿದೆ. ಫುಲ್ಲು ಹಳ್ಳಿ ವೈಬ್. ಹೌದು. ಯಾರಾದರೂ ಹಳ್ಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಬರೋ ದಾರಿನೂ ಹಾಗಿದೆ. ಹೌದು. ಫುಲ್ಲು ಹಳ್ಳಿ ವಾತಾವರಣ, ಸುತ್ತಮುತ್ತ ಹಳ್ಳಿ ಮನೆಗಳು, ಪುಟ್ಟ ಪುಟ್ಟದಾದ ಮನೆಗಳು, ಹಸು. ಮತ್ತು ಇವತ್ತಂತೂ ವೆದರ್ ಸಕ್ಕತ್ತಾಗಿದೆ. ಒಂಥರ ಉಷಾ ಹೇಳಿದಾಗೆ ನಾನು ಈ ಜಾಗಕ್ಕೆ ಬರ್ತೀನಿ ಅಂತಾನೆ. ಹೌದು. ನಮ್ಮ ಆಪೋಸಿಟ್ ಕರೆಕ್ಟಾಗಿ ಮೌಂಟೇನ್ ಇದೆ. ಹೌದು. ವ್ಯೂ ಸಕ್ಕತ್ತಾಗಿದೆ. ಗ್ರೀನರಿ ಮಧ್ಯೆ ಒಳ್ಳೆ ನಮ್ಮ ಸೌತ್ ಇಂಡಿಯನ್ ದೇಸಿ ಫುಡ್ ತಿಂತಾ ಇದ್ದೀವಿ. ರೊಟ್ಟಿ ಊಟ, ಮಜ್ಜಿಗೆ, ಮಜ್ಜಿಗೆ ಎಲ್ಲ ಇವ್ರು ಯೂಸ್ ಮಾಡ್ತಿರುವಂಥ ಐಟಮ್ಸ್ ಸಹ ಹಂಗೆ ಇದೆ. ಇದು ಮಣ್ಣಿನ ಮಡಿಕೆ, ತಾಮ್ರ ತಟ್ಟೆ, ಇದೆಲ್ಲ ನೆನಪಿದ್ಯಾ? ಅವಾಗಿನ ಕಾಲದಲ್ಲಿ ಪ್ರಸಾದನೂ ಇಂಥದ್ರಲ್ಲಿ ಕೊಡ್ತಿದ್ರು. ಈಗ ಬರುತ್ತೆ ಗೊತ್ತಾ, ಒಂಥರ ಪ್ಲೇಟ್ ಥರ ಇರುತ್ತೆ, ಅದು ಇದನ್ನು ಒಣಗಿಸಿ ಮಾಡೋದು. ನೀವು ನೋಡಿದಿರಾ ಈ ಕಲರ್ ಎಲ್ಲ? ಗೊತ್ತು. ಅವಾಗೆಲ್ಲ ಮದುವೆನಲ್ಲಿ ಯೂಸ್ ಮಾಡ್ತಿದ್ರು. ಇವಾಗ ಗ್ರೀನ್ ಕಲರ್ ಏನೋ ಪ್ರಿಂಟ್ ಮಾಡಿ ಏನೋ ಮಾಡ್ತಾರೆ, ಬಟ್ ಅದಕ್ಕಿಂತ ಮುಂಚೆ ಈ ತರ ಒಂದ್ ಎಲೆ ಬರೋದು, ಅದು ಕಡ್ಡಿ ಚುಚ್ಚಿರ್ತಾರೆ ಅಲ್ವಾ? ಗೊತ್ತು. 6 ಎಲೆ ಏನೋ ಅದೇ ಆ ಥರ ಮಾಡಿ ಅವಾಗೆಲ್ಲ ಫಂಕ್ಷನ್ಸ್ ಅದೇ ಅನ್ಸುತ್ತೆ. ಹೌದು. ಆಕ್ಚುಲಿ ನಿಮ್ಗೆ ನಮ್ಮ ತಾತ ಮನೆ ಇದೆ ಅನ್ನಲ್ವಾ, ಸೊ ನಾವು ಹೋದಾಗ ಸಮ್ಮರ್ ಹಾಲಿಡೇಸ್ ಅವಾಗ ಹೋದಾಗ ನಮ್ಮ ಮನೆ ಹತ್ರ ಒಂದು ಅಕ್ಕ ಇದ್ರು, ನಾವು ಚಿಕ್ಕವರಲ್ವಾ, ಸೊ ಅವ್ರ ತೋಟ ಹತ್ರ ಈ ಎಲೆಗಳು ಇರ್ತಿತ್ತು. ಅದು ಬಿದ್ದಿರೋದ್ನ ಆಯ್ಕೊಂತಿದ್ರು ಅವರು. ಅದನ್ನ ಒಣಗಿಸಿ ಕೀಳಕ್ಕಾಗಲ್ಲ, ಮೇಲೆ ಕೀಳಕ್ಕಾಗಲ್ಲ. ಸೊ ಅದನ್ನ ಆಕ್ಚುಲಿ ಹಳ್ಳಿಲಿ ಯಾವಾಗ ಇವ್ರ ಜೊತೆ ನಾನು ಹೋಗ್ತಿದ್ದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಒಣಗಿಸಿ, ಇಲ್ಲ ಈ ತರ ಇದ್ದಾಗೇನೆ ಅದು 6 ಲೀವ್ಸ್ನ ಹಾಕ್ಬಿಟ್ಟು ತಟ್ಟೆ ತರ ಮಾಡಿ ಒಣಗಿಸಿ ಅದನ್ನ ಪ್ಯಾಕ್ ಮಾಡಿ ಸೇಲ್ ಮಾಡೋದು. ಸೊ ಒಂದ್ ತಟ್ಟೆಗೆ ಅಥವಾ ಒಂದ್ ಬಂಡಲ್ಗೇನೋ 12 ಇರುತ್ತೆ, ಅಷ್ಟಕ್ಕೆ ಇಷ್ಟು ರೂಪೀಸ್ ಅಂತ. ಓಕೆ. ಸೊ ಫಂಕ್ಷನ್ಸ್ ಎಲ್ಲ ಇರೋರು ಅದನ್ನ ತಗೊಳ್ಳೋರು ಅಂದ್ರೆ ಇವರು ಶಾಪ್ಗೆ ಹಾಕ್ತಿದ್ರೇನೋ, ಶಾಪಲ್ಲಿ ಸೇಲ್ ಮಾಡ್ಕೊಂತಿದ್ರು. ಓಕೆ. ಸೊ ಅದೊಂದು ಬಿಸ್ನೆಸ್ ತರ ನೋಡಿ, ನಾವೆಷ್ಟು ಬೇಯಿಸ್ತಟಕ್ಕೆ ಹಳೇ ಕಾಲದ ಇದ್ರ ತರ ಯೂಸ್ ಮಾಡ್ತಾ ಇದೀವಿ. ಟೋಟಲಿ ಬರ್ತೀವಿ. ಲೈಟ್ ಆಫ್ ಸೂರ್ಯ ಬರ್ತಾ ಇದ್ದಾನೆ. ಸೂರ್ಯ ಫೈನಲ್ ಆಗಿ ರೊಟ್ಟಿ ಊಟ ಎಲ್ಲ ಮುಗಿಸಿದೀವಿ. ಇನ್ನು ಜಾಕ್ ಫ್ರೂಟ್ ಬಿರಿಯಾನಿ ಅಂತ ಇತ್ತು, ಅದನ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇತ್ತು, ಬಟ್
ಹೊಟ್ಟೆ ರೊಟ್ಟಿಗೆ ಏನದು ಅವಲಕ್ಕಿ ಆಂಬೊಡೆಗೆ ಹೊಟ್ಟೆ ತುಂಬ ಹೋಯ್ತು. ಸೊ ಇನ್ನೊಂದು ಮಡಿಕೆ ಮಜ್ಜಿಗೆ ಅಂತೇಳಿ ಆರ್ಡರ್ ಮಾಡಿದ್ವಿ. ಇದು ನೀವು ನೋಡಿರ್ತೀರ ಮೇ ಬಿ ಇದರಲ್ಲಿ ಇನ್ಸ್ಟಾಲಿ ಎಲ್ಲ ಏನಂತ ಇದು ರಿಚ್ ಇನ್ ಪ್ರೋಬಯೋಟಿಕ್. ಯೂಶ್ವಲ್ ಆಗಿ ರಾತ್ರಿ ಅನ್ನಕ್ಕೆ ಮಜ್ಜಿಗೆ ಹಾಕಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ತಿಂತಾರೆ. ರಿಚ್ ಇನ್ ಪ್ರೋಬಯೋಟಿಕ್ ಅಂತ ಹೇಳಿ. ನಂಗೆ ಗೊತ್ತಿರಲಿಲ್ಲ, ಜಸ್ಟ್ ಮಡಿಕೆ ಮಜ್ಜಿಗೆ ಅಂತ ಕೇಳಿದ್ದೆ. ಜಸ್ಟ್ ಮಜ್ಜಿಗೆ ಕೊಡ್ತಾರೆ ಅಂದ್ಕೊಂಡು ಹಿಂಗೆ ತೆಗೆದು ನೋಡಿದ್ರೆ ಈ ಥರ ಇದೆ. ಅದು ತಣ್ಣಗಿದೆ ಮಡಿಕೆ, ಬೇರೆ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಇಲ್ಲಿ ಸ್ಪೆಷಲ್ ಏನು ಅಂದರೆ ಹುಷಾರ್ ನೀನು ಆಗಲೇ ಹೇಳ್ತಾರೆ ಇದನ್ನು ಕುಕ್ ಮಾಡೋದು, ರೊಟ್ಟಿ ಊಟ ಆಗಿರ್ಬೋದು ಇದನ್ನೆಲ್ಲ ಕುಕ್ ಮಾಡೋರು ಯಾವ ಶೆಫ್ಸ್ ಅಲ್ಲ. ಸೊ ಮಿಸ್ಸಸ್ ಮಂಜುಳಾ ಅಂತೇಳಿ ಅವರು ಆಂಟಿ ಕುಕ್ ಮಾಡೋದು. ಟ್ರೈ ಮಾಡೋಣ. ನನಗೆ ಅನ್ಸಂಗೆ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲನೂ ಮನೆ ತಿಂಡಿ ಥರನೇ ಇದೆ. ಯಾವುದೇ ರೀತಿ ಸ್ಟೊಮಕ್ ಅಪ್ಸೆಟ್ ಆಗೋದು ಆ ಥರ ಈ ಥರ ಎಲ್ಲ ಎಲ್ಲ ಹೆಲ್ದಿ. ಚೆನ್ನಾಗಿದೆ. ನನಗೆ ಮನೆಯಲ್ಲಿ ನಮ್ಮಮ್ಮನ ನಮ್ಮ ಅಜ್ಜಿನ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇದೆ. ಚೆನ್ನಾಗಿದೆ. ಪಿಕ್ಕಲ್ ಜೊತೆ ಟೇಸ್ಟ್ ಮಾಡೋಣ. ಇದು ಕಾಂಬಿನೇಷನ್ ಆಗಿ ಪಿಕ್ಕಲ್ ಕೊಟ್ಟಿದ್ದಾರೆ ಆ್ಯಂಡ್ ಸಲಾಡ್. ಪಿಕ್ಕಲ್ ಆ್ಯಂಡ್ ಸಲಾಡ್ ಕೊಟ್ಟಿದ್ದಾರೆ. ಸಲಾಡ್ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ವಿ. ಅದಕ್ಕೆ ಅದು ಮುಂಚೆನೇ ಬಂದಿತ್ತು. ರೊಟ್ಟಿ ಊಟ ಎಲ್ಲ ತಿಂದ್ಬಿಟ್ಟು ಲಾಸ್ಟಲ್ಲಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಹೊಟ್ಟೆ ತಂಪಾಗಿರುತ್ತೆ ಅಂತ. ಆ್ಯಂಡ್ ತಮಿಳ್ನಾಡಲ್ಲೂ ನೀವು ನೋಡಿರ್ಬೋದು, ತಮಿಳ್ನಾಡಲ್ಲೂ ಇದನ್ನೆಲ್ಲ ಜಾಸ್ತಿ ತಿಂತಾರೆ. ನಾನು ನೋಡಿದಂಗೆ ಚಿಕ್ಕ ವಯಸ್ಸಲ್ಲಿ ಓಡಾಡಿರೋ ಕಡೆ ಎಲ್ಲ ಇದ್ರ ಜೊತೆನಲ್ಲಿ ಸೇಮ್ ಈ ಪಿಕ್ಕಲ್, ಮ್ಯಾಂಗೋ ಪಿಕ್ಕಲ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ಬಿಟ್ಟು ಸಿಗ್ತೀವಿ. ಎಷ್ಟು ಚೆನ್ನಾಗಿದೆ ಹಳ್ಳಿ ಮನೆ ವಾತಾವರಣ. ನಾವು ಊಟ ಬರಾಂಡದಲ್ಲಿ ಕೂತು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೂಮೆಂಟ್ ಆಗಿದ್ದಕ್ಕೆ ನಮಗೆ ಸಿಗಲಿಲ್ಲ. ಸೊ ನಾವು ಕಾರ್ನರ್ ಬುಕ್ ಮಾಡ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿದೆ 4 ಸೀಟಿಂಗ್ ಕುತ್ಕೊಂಡು ತಿನ್ನೋದಕ್ಕೆ. ಅದೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಇವತ್ತಿನ ವೆದರ್ ಸಹ ಅಷ್ಟೇ ಚೆನ್ನಾಗಿದೆ. ಏನಂದರೆ ನಾವು ಊಟಕ್ಕೆ ಹೋಗಬೇಕಾಗಿದ್ದರಿಂದ ಚಪ್ಪಲ್ ಬಿಚ್ಚಿ ಹೋಗಬೇಕಿತ್ತು. ಸೊ ಚಪ್ಪಲ್ ಬಿಚ್ಚಿದ್ದೀವಿ. ಒಳಗೋಗೋಣ. ಆಫೀಸ್ ಏನೂ ಇಲ್ಲ, ಲಾಕ್. ಮುಟ್ಟಬೇಡಿ ಅಂದರೆ ಯಾವುದನ್ನು ಮುಟ್ಟಬಾರ್ದು. ಮಿರರ್ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಇಲ್ಲೂ ಹೊರಗೂ ಕುತ್ಕೊಂಡು ತಿನ್ಬೋದು. ಆ ಕಡೆಯಿಂದನೂ ಎಂಟರ್ ಆಗ್ಬೋದು, ಈ ಕಡೆಯಿಂದನೂ ಎಂಟರ್ ಆಗ್ಬೋದು, ಆ್ಯಂಡ್ ಈ ಕಡೆಯಿಂದನೂ ಎಂಟರ್ ಆಗ್ಬೋದು. ಎಂಟರ್ ಆಗ್ತಿದ್ದಂಗೆ ನಟರಾಜ ಇದೆ, ಯಾವುದನ್ನು ಮುಟ್ಬಾರ್ದು ಅಂತೆಲ್ಲ ಇದೆ. ಆ್ಯಂಡ್ ಇಲ್ಲಿ ಸಹ ಸೀಟಿಂಗ್ ಇದೆ. ವಾವ್, ಒಳಗಂತೂ ತುಂಬ ತಂಪಾಗಿದೆ, ಸಕ್ಕತ್ತಾಗಿದೆ. ವಾವ್, ಫಿಶಸ್ ಇದೆ, ಫಿಶಸ್ ಇದೆ, ಪ್ಲಾಂಟ್ ಇದೆ. ಸೊ ಬ್ಯೂಟಿಫುಲ್ ವರಹ ಮೂರ್ತಿ. ಇನ್ನೊಂದು ಏನಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಏನಂದರೆ ಇಲ್ಲಿ ಕ್ಲೀನಿಂಗ್ ಮಿಷಿನ್ ಥರ ಮಾಡ್ತಾ ವಾಟರ್ ಬರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ಬೋದು. ಕಡಲೆ ಹಸಿಟ್ಟಿಟ್ಟಿದ್ದಾರೆ ಆ್ಯಂಡ್ ಕಡಲೆ ಹಿಟ್ಟಿಟ್ಟಿದ್ದಾರೆ.
ಏನಂದ್ರೆ ಇಲ್ಲಿನ ಕ್ಯಾಫೆ ವಿಶೇಷತೆ ಅಂತಂದ್ರೆ ತುಂಬಾ ನ್ಯಾಚುರಲ್ ಆಗಿ ಇದಿಷ್ಟು ನಾವು ನೋಡಿದ್ದು ಜಸ್ಟ್ ಒಳಗೆ ಎಂಟರ್ ಆಗ್ತಾ ಸೀಟಿಂಗ್ ಏರಿಯಾ ಮತ್ತೆ ಫುಡ್ ಏರಿಯಾ ಅಷ್ಟೇನೆ. ನನ್ನ ಈ ಬ್ಲಾಗ್ ಡೇಟ್ ವಿತ್ ಗೆಳತಿ ಇಲ್ಲಿಗೆ ಬ್ಲಾಗ್ ಎಂಡ್ ಆಗುತ್ತೆ. ಐ ಹೋಪ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ಈ ಬ್ಲಾಗ್ ಅಲ್ಲಿ ನನ್ನ ಗೆಳತಿ ಜೊತೆ ಪರ್ಸನಲ್ ಆಗಿ ಮಾತುಕತೆ, ಚಿಟ್ ಚಾಟ್, ಸ್ವಲ್ಪ ನೇಚರ್ ಅಲ್ಲಿ ಹೀಲ್ ಆಗುವಂತ ಒಂದು ಟೈಮ್ ಇತ್ತು. ಸೊ ನನ್ನ ಈ ಟೈಮ್ ತುಂಬಾನೇ ಚೆನ್ನಾಗಿತ್ತು. ಇದನ್ನ ಇಲ್ಲಿವರೆಗೂ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಟ್ ಆದ್ರೆ ಇನ್ನೊಂದೇನಂದ್ರೆ ನನ್ನ ಪಾರ್ಟ್ 2 ಬ್ಲಾಗ್ ಬರುತ್ತೆ. ಪಾರ್ಟ್ 2 ನಲ್ಲಿ ಈ ಕ್ಯಾಫೆ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದೀನಿ. ಖಂಡಿತ ಪಾರ್ಟ್ 1 ನೋಡಿದವ್ರು ಯಾರು ಪಾರ್ಟ್ 2 ಮಿಸ್ ಮಾಡಲ್ಲ ಅಂತ ಅನ್ಕೊಂತಿದ್ದೀನಿ. ಪಾರ್ಟ್ 2 ಅಲ್ಲಿ ಟೇಬಲ್ ಹೇಗ್ ರಿಸರ್ವ್ ಮಾಡೋದು, ಯಾವ ಲೊಕೇಶನ್ ಅಲ್ಲಿ ಇದೆ, ಬ್ಯಾಂಗ್ಳೂರಿಂದ ಎಷ್ಟು ದೂರ ಆಗುತ್ತೆ, ಫುಡ್ ಎಲ್ಲ ಹೇಗಿರುತ್ತೆ, ಏನು ಎಸ್ಥೆಟಿಕ್ ಲುಕ್ ಕೊಟ್ಟು ಅಥೆಂಟಿಕ್ ಆಗಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಫುಡ್ ಅಲ್ಲಿ ಏನಾದ್ರು ಕಾಂಪ್ರಮೈಸ್ ಮಾಡ್ತಾರ, ಅದೆಲ್ಲನೂ ನಾನು ಪಾರ್ಟ್ 2 ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಯಾರು ಮಿಸ್ ಮಾಡದೆ ಈ ಪಾರ್ಟ್ 1 ಹೇಗ್ ನೋಡಿದಿರೋ ಹಾಗೆ ಪಾರ್ಟ್ 2 ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್, ಥ್ಯಾಂಕ್ ಯು.